ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನೆಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರದಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡ್ಕೊಬಹುದಾಗಿರುತ್ತೆ. ಈ ಒಂದು 3 ಅಕ್ಷರದ ಬೀಜಾಕ್ಷರಿ ಮಂತ್ರವನ್ನು ನೀವು ಮಲಗುವ ಮುಂಚೆ ಪಠಿಸಿ ಮಲಗೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಹಣದ ಸಮಸ್ಯೆ ಏನಾದರೂ ಇತ್ತು ಅಂದರೂ ಕೂಡ ಹಣದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಹಣದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರೆ ಅಥವಾ ಯಾವುದಾದ್ರೂ ನಾವು ಕೆಲಸವನ್ನು ಮಾಡ್ತಾಯಿದ್ರೆ ಆ ಕೆಲಸ ಅರ್ಥದಲ್ಲಿ ನಿಂತೋಗಿರುತ್ತೆ. ಈ ಒಂದು ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮಂತ್ರ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಆ ಒಂದು ಮಂತ್ರಗಳನ್ನು ನಾವು ಯಾವೊಂದು ಸಮಯದಲ್ಲಿ ಹೇಗೆ, ಹಾಗೆ ಅದಕ್ಕಿರುವಂಥ ನಿಯಮಗಳೇನು ಎಲ್ಲವನ್ನೂ ಕೂಡ ನಾವು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ವಿಶೇಷವಾಗಿ ಮಂಗಳವಾರ, ಗುರುವಾರ, ಶುಕ್ರವಾರ ದಿನಗಳಲ್ಲಿ ಹೆಚ್ಚಾಗಿ ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಸಂಕಷ್ಟಗಳಿದ್ರೂ ದೂರ ಮಾಡ್ಕೊಬಹುದಾಗಿರುತ್ತೆ. ತಾಯಿಯ ಅನುಗ್ರಹ ಆಗಬೇಕು ಅಂದರೆ ನೀವು ರಾತ್ರಿಯ ಸಮಯದಲ್ಲಿ ವಾರಾಹಿ ತಾಯಿಯ ಆರಾಧನೆಯನ್ನು ಮಾಡೋದಾಗಲಿ ಅಥವಾ ಪೂಜೆಯನ್ನು ಮಾಡೋದಾಗಲಿ, ಮಂತ್ರಗಳನ್ನು ಪಠಿಸೋದಾಗಲಿ ಮಾಡೋದ್ರಿಂದ ಕೂಡ ತುಂಬಾ ಫಲಗಳನ್ನು ನಾವು ಬೇಗನೆ ಪಡ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ರಾತ್ರಿ ಸಮಯ ಅಂದರೆ ತುಂಬಾ ಪ್ರಮುಖವಾಗಿರುತ್ತೆ. ಹಾಗಾಗಿ ರಾತ್ರಿ ಸಮಯದಲ್ಲೂ ಕೂಡ ಪಠಿಸ್ಬೋದಾಗಿರುತ್ತೆ. ಇಲ್ಲ ಅಂದರೆ ಗೋಧೂಳಿ ಲಗ್ನದ ನಂತರ ಅಂದರೆ ಸಂಜೆ ಸಮಯ 6 ಗಂಟೆ ನಂತರ ನೀವು ಪಠಿಸ್ಬೋದಾಗಿರುತ್ತೆ. ನಮ್ಗೆ ಆಗೋದಿಲ್ಲ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಆದರೆ ಯಾವ ಸಮಯದಲ್ಲಾದರೂ ಪಠಿಸೋದಕ್ಕೂ ಮುಂಚೆ ಒಂದು 15 ನಿಮಿಷ ನೀವು ಮೆಡಿಟೇಷನ್ನ ಮಾಡಿ ನಂತರ ನೀವು ಮಂತ್ರಗಳನ್ನು ಪಠಿಸೋದ್ರಿಂದ ಬೇಗನೆ ನಮಗೆ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋದಾಗ ನಾವು ಯಾವುದೇ ಒಂದು ಮಂತ್ರಗಳನ್ನು ಪಠಿಸಿದಾಗ ಆ ಮಂತ್ರದ ಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಒಂದು ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ಮೆಡಿಟೇಷನ್ನ ಮಾಡಿ ನಂತರ ಪಾಸಿಟಿವ್ ಆಗಿ ನಾವು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಪಾಸಿಟಿವ್ ಆಗಿ ಫೀಲ್ ಮಾಡ್ಕೊಂಡು ನಾವು ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಏನನ್ನು ನಾವು ಪಡ್ಕೊಬೇಕು ಅಂತಿದ್ದೀವಿ ಅಥವಾ ಏನನ್ನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಸಾಧಿಸೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ರಾತ್ರಿ ಹೊತ್ತು ಮಲಗೋ ಮುಂಚೆನಾದರೂ ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ಹೆಣ್ಮಕ್ಳಾದರೆ ಮುಟ್ಟದಂಥ ಸಮಯದಲ್ಲಿ ಪಠಿಸ್ಬೇಡಿ. ಆ ಒಂದು 5 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ನಾನ್ ವೆಜ್ ಏನಾದರೂ ತಿಂದಿದ್ರೆ ನೀವು ನಾನ್ ವೆಜ್ಜನ್ನು ತಿಂದಿದ್ರೆ ಸ್ನಾನ ಮಾಡಿಕೊಂಡು ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಗೊಂಡು ದೇವ್ರ ಮನೇಲಿ ಕೂತ್ಕೊಂಡು ಅಥವಾ ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ತಪ್ಪದೆ ಪ್ರತಿನಿತ್ಯವೂ ಕೂಡ ಪಠಿಸಬೇಕಾಗುತ್ತೆ. ಇದನ್ನು ಕನಿಷ್ಠ ಅಂದರೂ 108 ಬಾರಿ ಪಠಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ 11 ಬಾರಿ ಏನಾದರೂ ಪಠಿಸ್ಬೋದು, 21 ಬಾರಿ ಏನಾದರೂ ಪಠಿಸ್ಬೋದು. ಆದರೆ 108 ಬಾರಿ ಪಠಿಸೋದ್ರಿಂದ ತುಂಬಾ ಉತ್ತಮವಾದ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಏನಾದರೂ ವಾರಾಹಿ ತಾಯಿಯ ಆರಾಧನೆ ಅಂದರೆ ದೇವರ ವಿಗ್ರಹವನ್ನು ಇಟ್ಟು ಅಥವಾ ಫೋಟೋ ಇಟ್ಟು ಆರಾಧನೆ ಮಾಡೋರಾಗಿದ್ದರೆ ದೀಪವನ್ನೇ ವಾರಾಹಿ ತಾಯಿ ಅಂತ ಅಂದ್ಕೊಂಡು ನೀವು ದೀಪದ ಮುಂದೆನೇ ವಾರಾಹಿ ತಾಯಿಯನ್ನು ನೆನೆಸ್ಕೊಂಡು ಅಥವಾ ಫೋಟೋ ಮುಂದೆ ಆಗಲಿ ಅಥವಾ ವಿಗ್ರಹದ ಮುಂದೆ ಆಗಲಿ ಇದು ಯಾವುದೂ ಇಲ್ಲ ಅಂದರೆ ದೀಪನೇ ಒಂದು ಮಣ್ಣಿನ ಹಣತೆಯ ದೀಪನ ಇಟ್ಕೊಂಡು ಅದನ್ನೇ ವಾರಾಹಿ ತಾಯಿ ಅಂದ್ಕೊಂಡು ಅದ್ರ ಮುಂದೆ ಈ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇಲ್ಲ ಅಂದರೆ ನೀವು ಹೊರಗಡೆ ಪ್ರಕೃತಿ ಮಧ್ಯೆ ಕೂಡ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಆ ಒಂದು ಬೀಜಾಕ್ಷರಿ ಮಂತ್ರ ಒಂದು ಹೀಗಿರುತ್ತೆ: ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ವಾರಾಹಿ ವಿದ್ಮಹೇ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್.
ಓಂ ವಾರಾಹಿ ವಿದ್ಮಹೆ ಸುವರ್ಣ ವಾರಾಹಿ ದೇವಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಈ ರೀತಿಯಾಗಿ ಮಂತ್ರವನ್ನು ನಾವು 108 ಬಾರಿ ಅಥವಾ 11 ಬಾರಿ ಇಲ್ಲಾಂದರೆ 21 ಬಾರಿ, ಇಷ್ಟರಲ್ಲಿ ನಿಮಗೆ ಎಷ್ಟು ಬಾರಿ ಬೇಕೋ ಅಷ್ಟು ಬಾರಿ ಪಠಿಸ್ಬೋದು ಅಥವಾ ಬರಿಬೋದಾಗಿರುತ್ತೆ. ನಮ್ಗೆ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಬರ್ಕೊಂಡ್ರು ಕೂಡ 2ರಿಂದನೂ ಸಮನಾದ ಫಲಗಳನ್ನು ಪಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ತಾ ಬಂದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ನಾವು ಬೇರೆ ಯಾವುದಕ್ಕಾದ್ರೂ ಪಠಿಸ್ಬೋದಾ ಅಂದರೆ ಕಷ್ಟದಂಥ ಸಮಯಗಳಲ್ಲಿ ಪಠಿಸ್ಬೋದು, ಹಾಗೆ ನಿಂತೋಗಿರೋಂಥ ಕೆಲಸಗಳಲ್ಲಿ ಮುಂದುವರಿಸೋದಕ್ಕೂ ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವೀಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮುಖ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ನೀವು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.